ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣ, ಅದ್ಧೂರಿ ಸಾಧನಾ ಸಮಾವೇಶ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ಯಾಕೆ? ಸಾಧನಾ ಸಮಾವೇಶದ ಸ್ಥಳ ಆಯ್ಕೆ ಹಿಂದಿದೆಯಾ ಪಾಲಿಟಿಕ್ಸ್? ಎಸ್, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದೆ. ಈ 3 ವರ್ಷದಲ್ಲಿ ಸರ್ಕಾರ ಮಾಡಿದ ಸಾಧನೆಗಳನ್ನ ಜನರಿಗೆ ತಲುಪಿಸುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಮಾಡೋದಕ್ಕೆ ಹೊರಟಿದೆ. ಇದಕ್ಕಾಗಿ ಅದ್ಧೂರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಿಎಂ ಸಿದ್ದು ಬಣದ ಮಾಸ್ಟರ್ ಪ್ಲಾನ್ ಒಂದು ಈ ಸಮಾವೇಶದ ಬೆನ್ನ ಹಿಂದೆ ಅಡಗಿ ಕುಳಿತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಸಾಧನಾ ಸಮಾವೇಶವು ರಾಜ್ಯ ಸರ್ಕಾರದ ಪಾಲಿಗೆ ಅತ್ಯಂತ ಮಹತ್ವದಾಗಿದೆ. ಇಂತಹ ಮಹತ್ವ ಪಡೆದ ಸಮಾವೇಶ ತುಮಕೂರಿನಲ್ಲೇ ಮಾಡುವುದಕ್ಕೆ ಕಾರಣ ಏನು? ತುಮಕೂರು ಆಯ್ಕೆ ಹಿಂದೆ ಇದೆ ಪೊಲಿಟಿಕಲ್ ಗೇಮ್ ಪ್ಲಾನ್. ಈ ಬಗ್ಗೆ ಜಿಲ್ಲಾ ರಾಜಕೀಯ ವಲಯದಲ್ಲಿ ಭರ್ಜರಿ ಚರ್ಚೆ ಕೂಡ ನಡೀತಿದೆ. ಸದ್ಯ ರಾಜ್ಯದಲ್ಲಿ ಪವರ್ ಶೇರ್ ಪಾಲಿಟಿಕ್ಸ್ ನಡೀತಾ ಇದೆ. ಸಿದ್ದು ಬಣ ವರ್ಸಸ್ ಡಿಕೆ ಬಣದ ನಡುವೆ ಸೇರು ಸವ್ವಾ ಸೇರು ಅಂತ ಪೈಪೋಟಿ ಇದೆ. ಅಧಿಕಾರಕ್ಕಾಗಿ 2 ಬಣಗಳು ಸರ್ಕಾರದ ಕಾರ್ಯಕ್ರಮಗಳು ಯೋಜನೆಗಳಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿ ಮೇಲುಗೈ ಸಾಧಿಸಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವುದಕ್ಕೆ ಹವಣಿಸ್ತಾ ಇದೆ. ಇದೀಗ ತುಮಕೂರಿನಲ್ಲೂ ಕೂಡ ಇಂತಹದ್ದೇ ಒಂದು ಪ್ರಯತ್ನವನ್ನ ಸಿದ್ದು ಬಣ ಮಾಡ್ತಿದೆಯಾ ಅನ್ನೋ ಗುಮಾನಿ ಹಬ್ಬಿದೆ. ಇನ್ನು ತುಮಕೂರಿನಲ್ಲಿ ಸಮಾವೇಶ ಮಾಡುವುದಕ್ಕೆ ಜಿ ಪರಮೇಶ್ವರ್ಗೆ ಅವಕಾಶ ನೀಡಲಾಗಿದೆ. ಜಿ ಪರಮೇಶ್ವರ್ ಲಕ್ಷಾಂತರ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಅವಕಾಶ ನೀಡಲಾಗಿದೆ. ಈ ಮೂಲಕ ನಾನು ಕೂಡ ಸಿಎಂ ರೇಸ್ನಲ್ಲಿರೋ ಸಮರ್ಥ ದಲಿತ ಬಣದ ನಾಯಕ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡುವುದಕ್ಕಾಗಿಯೇ ತುಮಕೂರಿನಲ್ಲಿ ಸಮಾವೇಶ ಮಾಡಲಾಗ್ತಾ ಇದೆ. ಇದಕ್ಕಾಗಿಯೇ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶ ನಡೆಸುವುದಕ್ಕೆ ತುಮಕೂರು ಆಯ್ಕೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಈ ಮೂಲಕ ಸಿಎಂ ಪಟ್ಟ ಕನಸು ಹೊತ್ತಿರೋ ಡಿಕೆ ಶಿವಕುಮಾರ್ ಹಾಗೂ ಬೆಂಬಲಿಗ ಬಣಕ್ಕೆ ಟಕ್ಕರ್ ಕೊಡುವುದಕ್ಕೆ ಸಿದ್ದು ಬಣ ಹೆಣೆದಿರೋ ಬಲೆ ಎನ್ನಲಾಗ್ತಿದೆ. ಇನ್ನೊಂದು ಕಡೆ ಜಿ ಪರಮೇಶ್ವರ್ ಸಮಾವೇಶ ಯಶಸ್ವಿಗೆ ಅವಿರತವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಅಧಿಕಾರಿಗಳೊಂದಿಗೆ ಸಾಲು ಮೀಟಿಂಗ್ ಮಾಡಿ ಸಮಾವೇಶ ಸಕ್ಸಸ್ಗೆ ಪ್ರಯತ್ನ ಮಾಡಲಾಗ್ತಾ ಇದೆ. ಸಮಾವೇಶಕ್ಕೆ ಸುಮಾರು 4 ಲಕ್ಷ ಜನ ಸೇರಿಸುವ ಗುರಿಯನ್ನ ಅಧಿಕಾರಿಗಳಿಗೆ ನೀಡಲಾಗಿದೆ. ಒಟ್ಟಾರೆ ಸಾಧನಾ ಸಮಾವೇಶವು ಕೂಡ ಸಿದ್ದು ವರ್ಸಸ್ ಡಿಕೆ ಬಣದ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿರುವುದು ಮಾತ್ರ ಸತ್ಯ ಎಂಬಂತಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.